ಭಾರತ ಯುಎಸ್ಎ ನಡುವಣ ವ್ಯಾಪಾರ ಒಪ್ಪಂದದ ಮೂಲಕ ನಾಚಿಕೆಯಿಲ್ಲದೆ ಭಾರತ ಮಾತೆಯನ್ನ ಮಾರಾಟ ಮಾಡಿದ್ದೀರಿ, ಭಾರತದ ರೈತರನ್ನ ವಂಚಿಸಿದ್ದೀರಿ ಎಂದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಟೀಕಿಸಿದರು. ಮುಚ್ಚಿದ ಲಕೋಟೆಯಂತಿದೆ ಭಾರತ ಯುಎಸ್ಎ ನಡುವಣ ವ್ಯಾಪಾರ ಒಪ್ಪಂದ. 0 ಸುಂಕದಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಬೇಳೆಗಳು ಮುಕ್ತವಾಗಿ ಭಾರತಕ್ಕೆ ಬರುವುದು ಎಂದರೆ ಇಲ್ಲಿನ ಬೇಳೆ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡುವುದಾಗಿದೆ ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರು ಬಿಜೆಪಿ ಸರ್ಕಾರವನ್ನ ಟೀಕಿಸಿದರು. ಡೊನಾಲ್ಡ್ ಟ್ರಂಪ್ ಸಾಹೇಬರೇ, ನಿತ್ಯ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಪ್ಪಂದದಲ್ಲಿ ಬದಲಾವಣೆ ಮಾಡುತ್ತಿದ್ದೀರಿ. ಈಗ ಕೃಷಿ ವಿಷಯ ತಿದ್ದಿದ್ದೀರಿ. ಒಪ್ಪಂದ 2 ದೇಶಗಳಿಗೆ ಸಂಬಂಧಿಸಿದ್ದು. ನೀವೊಬ್ಬರೇ ತೀರ್ಮಾನಿಸುವುದಲ್ಲ. ನಾವು ಭಾರತದ ಪ್ರತಿಪಕ್ಷದವರು, ಜನರಿಂದ ಆರಿಸಲ್ಪಟ್ಟವರು. ನೀವು ನಿಮ್ಮ ಜೊತೆಯೂ ಮಾತನಾಡುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಎಂದು ರಾಹುಲ್ ಟ್ರಂಪ್ ಅವರನ್ನ ಟೀಕಿಸಿದರು. ಭಾರತದ ರೈತಾಪಿ ಉತ್ಪನ್ನ ಮತ್ತು ಡೈರಿ ಉತ್ಪನ್ನಗಳಿಗೆ ನೀವು ಮಾಡಿಕೊಂಡಿರುವ ಒಪ್ಪಂದದಿಂದ ಏಟು ಬೀಳುತ್ತದೆ. ಪ್ರಪಂಚದಲ್ಲಿ ದೊಡ್ಡ ಬಿಳಿ ಕ್ರಾಂತಿ ಸಾಧಿಸಿರುವ ಭಾರತಕ್ಕೆ ಅಮೆರಿಕದ ಮುಕ್ತ ಡೈರಿ ಉತ್ಪನ್ನ ಆಮದು ಇಲ್ಲಿ ಅನಾಹುತಕಾರಿಯಾಗಲಿದೆ. ಹಿಂದೆ ಯಾವ ಪ್ರಧಾನಿಯೂ ಹೀಗೆ ಮಾಡಿಲ್ಲ. ಭಾರತ ಮಾತೆಯನ್ನ ಮಾರಿದ್ದೀರಿ ನೀವು ಎಂದು ರಾಹುಲ್ರು ಬಿಜೆಪಿಯವರತ್ತ ಕೈ ಮಾಡಿ ಮತ್ತೆ ಮತ್ತೆ ಹೇಳಿದ್ರು. ಭಾರತದ ಪ್ರಗತಿ ನಿಮಗೆ ಸಹಿಸಲಾಗುತ್ತಿಲ್ಲ. ನಿಮ್ಮ ಅಂಕಿಅಂಶ ಸ್ಪಷ್ಟವಿಲ್ಲ. ಸುಮ್ಮನೆ ನಮ್ಮ ಸರ್ಕಾರವನ್ನ ಟೀಕಿಸುತ್ತಿದ್ದೀರಿ ಎಂದು ಸಂಸದೀಯ ಸಚಿವ ಕಿರಣ್ ರಿಜಿಜು ನಡುವೆ ರಾಹುಲ್ ಗಾಂಧಿಯವರನ್ನ ಖಂಡಿಸಿದ್ರು.